ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಇವಾಗ ಮಧ್ಯರಾತ್ರಿ 2:30-3 ಗಂಟೆ ಆಗಿದೆ. ಟೈಮ್ ಎಷ್ಟು ಅಂತಲೂ ಗೊತ್ತಿಲ್ಲ ನನಗೆ. ನೋಡ್ತೀನಿ ಎಷ್ಟಾಗಿದೆ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ಮಧ್ಯರಾತ್ರಿ 3:30 ಆಗಿದೆ. ನಾನು ನಿಮಗೆ ಹೇಳಿದ್ನಲ್ಲ, ನಾವು ಕೆಂದಾವರಿ ಮೂವಿ ಶೂಟಿಂಗ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಆ ಮೂವಿ ಶೂಟಿಂಗಲ್ಲಿ ಇವಾಗ ಎಲ್ಲರೂ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ಹೇಗಿದೆ ನಮ್ಮ ಸೆಟ್ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಈ ಮಾವಿನ ಮರ, ಅಲ್ಲೊಂದು ಹತ್ತಿಯ ಮರ, ಅಲ್ಲೊಂದು ಒಣಗೋಗಿರೋ ಮರ, ಯಾವ ಮರ ಅಂತ ಗೊತ್ತಿಲ್ಲ. ಸೊ ಶೂಟಿಂಗ್ ನಡೀತಾ ಇದೆ. ಎಷ್ಟೊಂದು ಈ ಮನೆಗಳು ಎಲ್ಲ ದೆವ್ವ ಥರ ಮನೆ ಇರೋ ಥರ ಇದೆ. ಇಲ್ಲಿ ಹುಡುಗಿರೆಲ್ಲ ಇದ್ದಾರೆ. ಮತ್ತು ಇಷ್ಟೊತ್ತಾದ್ರೂ ನಾವು ನಿದ್ದೆ ಮಾಡದೆ ಎಷ್ಟೊಂದು ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ಎಲ್ಲರನ್ನೂ ಒಂದೊಂದು ಸ್ವಲ್ಪ ಇಂಟರ್ವ್ಯೂ ಮಾಡ್ತೀನಿ ನಾನು, ಯಾರ್ಯಾರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಬನ್ನಿ ಕ್ಯಾಮ್ರಾಮನ್ ಸರ್ ಇಲ್ಲಿದ್ದಾರೆ. ನಾನು ಭಯ ಪಡಿಸಿದ್ನಾ? ನಾನೇ ದೆವ್ವದರ. ಇವರು ಕ್ಯಾಮ್ರಾಮನ್, ಡೈರೆಕ್ಟರ್ ಇವರು. ಓಕೆನಾ? ಸರಿ. ಹಾಯ್ ಹೇಳಿ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಬೆಳಗಾಗಬೇಕು. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಾವೆಲ್ಲ ಎಷ್ಟು ಕಷ್ಟಪಡ್ತಾಯಿದ್ದೀವಿ. ನಮಗೂ ಕಷ್ಟ ಕೊಡ್ತಾ ಇದ್ದಾರೆ, ನಾವು ಕಷ್ಟಪಡ್ತಾಯಿದ್ದೀವಿ ಅಲ್ಲ. ನಾವು ಅಲ್ಲಿಗೆ ಹೋಗೋಣ. ನೋಡಿ, ಈ ಮೂಲೆ ಒಂಥರ, ಇದು ವಾಸ್ತು ಪ್ರಕಾರ ದೆವ್ವದ ಮೂಲೆ. ಇಲ್ಲೊಂದು ಎಲ್ಲ ಮೂಲೆನೂ ಒಂದೊಂದು ಥರ ಇದೆ. ಸೊ ಸದ್ಯಕ್ಕೆ ಒಂದ್ಸಲಿ ಇಲ್ಲಿ ಬಂದು ನಂತು ಪಾಪ ಅವ್ರಿಗೆ ಎದುರಿಸ್ಬಿಟ್ಟೆ ಅಂತ ಬೇಜಾರು ಮಾಡ್ಕೋತಾಯಿದ್ರು. ದೆವ್ವ ಥರನೇ ಅನಿಸ್ತಾ ಇದ್ದೀನಿ. ಕೂದಲೆಲ್ಲ ಬಿಟ್ಕೊಂಡು ಬಂದೆ. ನಾಳೆ ಇನ್ನೊಂದಿನ ಶೂಟ್ ಇದೆ. ಇನ್ನೊಂದಿನ ಶೂಟ್ ಮುಗಿದೋದ್ರೆ ಈ ಲೊಕೇಶನ್ ನಮಗೆ ಬಾಯ್ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಡ್ಬೋದು. ಆದರೆ ಈ ಥರ ಲೊಕೇಶನ್ನು ನಮ್ಮ ಲೈಫಲ್ಲಿ ಸಿಗೋಲ್ಲ. ಯಾಕೆಂತಂದರೆ ಇದೊಂಥರ ನಮ್ಗೆ ಅಡ್ವೆಂಚರು. ನಾವು ಸಪ್ರೇಟಾಗಿ ಯಾವಾಗಾದರೂ ನಾವು ಈ ಕಡೆ ಬರ್ತೀವಿ ಅಂತಂದರೆ ಬರೋಕ್ಕಾಗುತ್ತಾ? ಗ್ಯಾರಂಟಿ ಬರೋಕ್ಕಾಗಲ್ಲ, ಯಾವಾಗೂ ಬರೋಕ್ಕಾಗಲ್ಲ. ಸೊ ಬಂದಾಗ ಫೋಟೋಸು ವೀಡಿಯೋಸು ತೊಗೊಂಡು ಒಬ್ಬಳೇ ಇದ್ದಿದ್ದೀರ ಮಾತ್ರ ಹೆಂಗಾಗ್ತಾಯಿತ್ತು ಗೊತ್ತಾ? ಇಲ್ಲಿ ಮೇಲ್ಗಡೆ ಹೆಂಗೆ ಓಪನ್ ಆಗಿಬಿಟ್ಟಿದೆ, ಎಲ್ಲ ಕಡೆನೂ ಓಪನ್ ಆಗಿದೆ. ಸೊ ಇವಾಗ ಸದ್ಯಕ್ಕೆ ಎಲ್ಲ ರೂಮ್ಗಳಿದೆ. ಇಷ್ಟೊಂದು ದೊಡ್ಡದು ಇದು. ಆ್ಯಕ್ಚುಲಿ ಏನು ಗೊತ್ತಾ, ಈ ಪ್ಲೇಸ್ ಯಾವುದು ಅಂತ ಗೆಸ್ ಮಾಡಿ, ನಾನು ಹೇಳ್ತೀನಿ ಯಾವುದು ಅಂತ. ಗೆಸ್ ಮಾಡ್ತೀರಾ? ಎಲ್ಲ ನೋಡಿ, ಗೆಸ್ ಮಾಡ್ತೀರಾ ಯಾವುದು ಅಂತ? ಈ ಪ್ಲೇಸು ಹುಚ್ಚ ಮೂವಿ ತೆಗ್ದಿದ್ದಾರೆ, ಗೊತ್ತಾ? ನೋಡಿದ್ದೀರಾ? ಹುಚ್ಚ ಮೂವಿನಲ್ಲಿ ರೇಖಾ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ಬಂದು ಒಂದು ಬಾಯಿಗೆ ಕಟ್ಟಾಕ್ಬಿಟ್ಟು ಸುದೀಪ್ ಅವರು ರೂಮ್ ಕೂಡ ಹಾಕ್ತಾರೆ ನೋಡಿ. ಅದೇ ಹೌಸ್ ಇದು ನೋಡಿ. ಹುಚ್ಚ ಮೂವಿ ಪ್ಲೇಸ್ ನೆನಪಾಗ್ತಾ ಇದೆಯಾ ಯಾರಾದರೂ? ಇವಾಗ ಹೋಗಿ ನೆನ್ಪು ಮಾಡ್ಕೊಳ್ಳಿ. ಹುಚ್ಚ ಮೂವಿ ತೆಗ್ದಿರೋ ಪ್ಲೇಸು ಸಕಲಾಗಿದೆ. ಈ ಥರ ಇದರಲ್ಲಿ ಇನ್ನೂ ಯಾವ್ಯಾವ ತೆಗ್ದಿದ್ದಾರೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ಆ ಮೂವಿ ಮಾತ್ರ ನನಗೊಂದು ನೆನಪಿದೆ. ಮತ್ತು ನನಗೆ ಇಲ್ಲಿ ಹೇಳಿದ್ರು ಈ ಪ್ಲೇಸಲ್ಲಿ ಹುಚ್ಚ ಮೂವಿ ತೆಗ್ದಿದ್ದಾರಂತ. ಮತ್ತು ಆ್ಯಕ್ಚುಲಿ ತುಂಬ ಜನ ಹುಡುಗಿರು ಬಂದಿದ್ದಾರೆ. ಎಲ್ಲ ನಾವು ನೋಡಿದ್ರೆ ಹಿಂಗಿದ್ದೀವಿ, ಇವರೆಲ್ಲ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ. ಒಂದು ಬೆಡ್ಡಲ್ಲಿ ಎಷ್ಟು ಜನ ಮಲ್ಕೊಂಡಿದ್ದಾರೆ ಅಂದರೆ ಕಾಣಿಸ್ತಾ ಇಲ್ಲ, ಯಾರೂ ಕಾಣಿಸ್ತಾ ಇಲ್ಲ. ಸೀನ್ ಇದೆ. ಈಗ ಒಂದು ರೂಮಲ್ಲಿ ಎಷ್ಟು ಜನ ಮಲಗಿದ್ದಾರೆ ಅಂತ ಗೊತ್ತಿಲ್ಲ. ಒಂದ್ಮೇಲೆ ನೋಡಿ ಕಲ್ ಕಲರ್ ಫಿಗರು ಎಲ್ಲರೂ. ಬಟರ್ಫ್ಲೈಸ್ ಇವರೆಲ್ಲ. ಹಾಂ ನೋಡಿ, ಯಾರಾದರೂ ಇಬ್ಬರು ಬನ್ನಿ ಬೇಗ. ಹಾಂ ನೋಡಿ, ಯಾರಾದರೂ ಬನ್ನಿ ಬೇಗ ನೋಡಿ. ಎದ್ದೇಳಿ ಹೋಗ್ಬಿಡಿ ಅಮ್ಮ. ಇನ್ನೇನು ಸೆಟ್ ಇದಾಗ್ತಾ ಇದೆ. ಬೆಳಕಾಗಿಲ್ಲ, ಅದು ಬೆಳಕಾಗಿರೋ ಥರ ಫೀಲ್ ಆಗ್ತಾ ಇದೆ ಇಲ್ಲಿಂದ. ಸೊ ನೋಡಿ, ಇಷ್ಟೊಂದು ಜನ ಇದ್ದರೂ ಯಾರು ಹೋಗ್ತಾ ಇಲ್ಲ. ಕೆಲವರು ಅಂತೂ ಮಲ್ಕೊಂಡು ನಿದ್ದೆ ಮಾಡ್ಬಿಡ್ತಾರೆ. ನೋಡಿ, ನನ್ನ ಜೊತೆ ಇನ್ನೊಬ್ಬರು ಆರ್ಟಿಸ್ಟ್ ಇದ್ದಾರೆ. ಅವ್ರನ್ನ ಮೂವಿಗಳಲ್ಲೆಲ್ಲ ತುಂಬ ಮೂವಿಗಳಲ್ಲಿ ನೋಡಿದ್ದೀರಾ. ಯಾರಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಹಾಯ್.
ಲೈಟಿಂಗ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಮಧ್ಯರಾತ್ರಿ 3 ಗಂಟೆಗೆ ಬಂದು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನನ್ನ ಅಚೀವ್ಮೆಂಟ್ ಇವರ ಜೊತೆ. ಇವ್ರು ನನ್ನ ಜೊತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇದೇ ಫಸ್ಟ್ ಟೈಮು, ಆದರೆ ತುಂಬ ಸಲ ನೋಡಿದ್ದೀನಿ ಇವ್ರನ್ನ ನಾನು ಟಿ ವಿನಲ್ಲಿ. ಯಾವ್ಯಾವ್ದು ಮಾಡಿದೆ, ಇವಾಗ ಹೇಗೆ ಅನ್ನಿಸ್ತಾ ಇದೆ, ಈ ಥರ ಮಧ್ಯರಾತ್ರಿ ಎಕ್ಸ್ಪೀರಿಯೆನ್ಸು ಬೇರೆ ಮೂವಿಗಳಲ್ಲಿ ಏನಿತ್ತು ಅಂತ ಹೇಳಿ ನೀವೀಗ? ಎಲ್ಲ ಮೂವಿಗಳಲ್ಲೂ ಸೇಮ್, ಈ ಟೈಮ್ ಬಂದಾಗ ನಿದ್ದೆ ಬರೋದು. ಎಲ್ಲ ಮೂವಿಲೂ ಸೇಮ್ 3 ಗಂಟೆ ಆಗಿದ್ರೆ ನಿದ್ದೆ ಬರ್ತಾ ಇರುತ್ತೆ. ಜೋಶಾಗಿ ಬರ್ತೀವಿ, ಒಂದು ನೈಟೆಲ್ಲ ಶೂಟ್ ಇರುತ್ತೆ ಅಂತ. ಟೈಮ್ ಆಗ್ತಾ ಆಗ್ತಾ ನಿದ್ದೆ ಹಿಡಿತಾ ಇದೆ. ಅಯ್ಯೋ ಯಾಕೆ ಬೇಕಾಗಿತ್ತು, ಮನೆಯಲ್ಲೇ ಇರ್ಬೋದಾಗಿತ್ತು ಅನ್ನಿಸ್ತಾ ಇರುತ್ತಲ್ವ. ಹೌದು. ಸೇಮ್ ಲೇಜಿ ಫೀಲಿಂಗು. ಎಲ್ಲೋ ಒಂದಿನ ಯಾರಾದರೂ ಕೇಳ್ತಾ ಇರ್ತೀರಲ್ಲ ನನಗೆ ಶೂಟಿಂಗ್ ಇದ್ರೆ ಹೇಳಿ 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 ಅಂತ. ಹಿಂಗೆ ಶೂಟಿಂಗ್ ಬಂದರೆ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡಬೇಕು ಅಂತ ಗೊತ್ತಿದ್ರೆ ಅಯ್ಯೋ ಯಾಕೆ ಬೇಕಾಗಿತ್ತು, ಮನೇಲಿ ಮಲ್ಕೊಂಡು ನಿದ್ದೆ ಮಾಡ್ಬೋದಾಗಿತ್ತಲ್ಲ ಅಂತ ಅಂದ್ಕೊಳ್ಳೋರೆ ಜಾಸ್ತಿ ಇರ್ತಾರೆ. ನಮ್ಮ ಶೂಟಿಂಗ್ ಸ್ಟ್ರಗಲ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಬೇಕು, ನೀವೇ ಅನುಭವಿಸ್ಬೇಕು. ಹೇಳೋದಕ್ಕೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಒಳಗಡೆ ಇರೋದು ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ಸೊ ನೋಡಿ, ಎಲ್ಲರಿಗೂ ನಿದ್ದೆ ಬರ್ತಾ ಇದೆ, ಆದರೂ ಕೂಡ ಚಳಿ ಆಗ್ತಾ ಇದೆ. ಇಲ್ಲಿ ಪ್ರಾಪರಾಗಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯಾವುದೇ ಥರ ಬಾತ್ರೂಮ್ ವ್ಯವಸ್ಥೆ ಆಗಲಿ ಏನೂ ಇಲ್ಲ. ಅಂದರೆ ಸ್ಟ್ರಗ್ಲಿಂಗ್ ಮಾಡಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ, ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ಎಲ್ಲರೂ ಬಂದು ನೋಡಬೇಕು, ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಬೇಕು, ನಮ್ಗೆ ಎನ್ಕರೇಜ್ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರನೇ ನಾವು ಶೂಟಿಂಗ್ ಮಾಡ್ತಾ ಇರ್ತೀವಿ. ನೀವು ನೋಡಿ, ನಮ್ಮನ್ನು ಅರಸಿ ಅಲ್ವಾ, ನಾನು ಒಂದೊಂದ್ಸಲ ಅರಸಿ ಆರೈಸಿ. ಕೆಲವು ಸಲ ನಾನು ತಪ್ಪಾಗಿ ಮಾತಾಡ್ಬಿಡ್ತೀನಿ. ಹೌದು, ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ನೀವು ಹೊಟ್ಟೆಗೆ ಹಾಕ್ಕೊಳ್ಳಿ. ಸರಿ, ಸಕ್ಕತ್ತಾಗಿತ್ತು ಆ್ಯಕ್ಚುಲಿ. ಅಂದರೆ ಇನ್ನೊಂದಿನ ಇದೆ ಶೂಟಿಂಗು. ಈ ಥರ ಪ್ಲೇಸಲ್ಲಿ ನಾವು ಸುಮ್ಮನೆ ಅಂದರೂ ಬರೋಕ್ಕಾಗಲ್ಲ. ಆ್ಯಕ್ಚುಲಿ ಈ ಪ್ಲೇಸ್ ಯಾವುದು ಅಂತ ಗೊತ್ತಾ ನಿಮಗೆ? ಈ ಪ್ಲೇಸ್ ಯಾವುದು ಅಂತ ಗೊತ್ತಾ ನಿಮಗೆ? ಹುಚ್ಚ ಮೂವಿ ತೆಗ್ದಿದ್ದಾರಲ್ಲ, ಹೌದಾ? ಆ ಮೂವಿ ಪ್ಲೇಸ್ ಇದು. ಹುಚ್ಚ ಮೂವಿನಲ್ಲಿ ರೇಖಾನ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾರಲ್ಲ ಸುದೀಪ್ ಒಂದ್ಸಲ. ಅವಳನ್ನ ಇಷ್ಟಪಡು ಅಂತ ಹೇಳ್ಬಿಟ್ಟು ಆ ರೂಮ್ಗಳೆಲ್ಲ ಹಾಕೊಂಡು ತೋರಿಸ್ತಾರೆ. ಅದು ಇದು ಸೆಟ್ಟು ಆ್ಯಕ್ಚುಲಿ ಚೆನ್ನಾಗಿದೆ. ತುಂಬ ವರ್ಷದಿಂದ ಹಿಂಗೆ ಇದೆ ಇದು. ನಮಗೂ ಒಂಥರ ಅಡ್ವೆಂಚರು, ಡೆವಿಲ್ ಎಕ್ಸ್ಪೀರಿಯನ್ಸ್ ಆಯಿತು. ಯಾರು ಪಕ್ಕ ಹೋದ್ರೂ ಏನು ಸೌಂಡ್ ಆದರೂ ಏನೋ ಬರ್ತಾ ಇದೆ, ಏನೋ ಹೋಗ್ತಾ ಇದೆ ಅನ್ನೋ ಥರ ಆಗ್ತಾಯಿದೆ. ನಿಮ್ಗೇನು ಅನ್ನಿಸ್ತು? ಇಲ್ಲಿವರೆಗೂ ಈ ಥರ ಸೆಟ್ ಯಾವುದಾದ್ರು ನೋಡಿದ್ರಾ ಬೇರೆ ಮೂವಿನಲ್ಲಿ? ಈ ಥರ ಲೊಕೇಶನ್ ಎಲ್ಲೂ ಮಾಡಿರಲಿಲ್ಲ, ಬಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿದೆ, ಒಂಥರ ಭಯಂಕರನೂ ಇದೆ. ಲೈಫ್ ಟೈಮಲ್ಲಿ ಒಂದು ಹೌದು, ಎಲ್ಲ ರೀತಿನೂ ನೋಡಿದ್ದೀವಿ ಅನ್ನೋದೊಂದು. ಹೌದೌದು. ಸುಮ್ಮನೆ ಈಗ ಬನ್ನಿ ಯಾರಾದರೂ ಹೋಗಿ ಅಂತಂದರೆ ಈ ಕಸ ಆಗತ್ರ, ಹಿಂಗೆ ಗಲೀಜಿರೋ ಹತ್ರ, ಮನೆ ಬಾಳು ಬಿಟ್ಟಿರೋ ಹತ್ರ ದಯವಿಟ್ಟು ಹೋಗಲ್ಲ ನಾವು. ಆದರೆ ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ರೆ ಮಾತ್ರ, ಶೂಟಿಂಗ್ ಅಂತಂದರೆ ಎಲ್ಲಾದರೂ ಹಾರ್ಕೊಂಡು ಬಂದ್ಬಿಡ್ತೀವಿ. ಇದು ನಮ್ಮ ಕಥೆಯ ವ್ಯತೆ ಅಂತ ಹೇಳ್ಕೊಳ್ಳೋದೇ ನಾನು ಇಷ್ಟಪಡ್ತೀನಿ. ಕಲಾವಿದರ ಗುಣ. ಹೌದೌದು, ನಾವಿಷ್ಟು ಕಷ್ಟಪಡೋದಕ್ಕೆ ತೆರೆ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯ ಆಗುತ್ತೆ. ಆ ಸ್ಟ್ರಗಲ್ ನಿಮ್ಗೆ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್, ಗುಡ್ ನೈಟ್. ನೀವೆಲ್ಲ ಮಲ್ಕೊಂಡು ನಿದ್ದೆ ಮಾಡಿ, ನಾವು ಇನ್ನೂ ಶೂಟಿಂಗ್ ಮಾಡ್ತೀವಿ. ಬಾಯ್.